ಉಪಯುಕ್ತ. ಇದು ಕಲಿಕೆಯ ಸಾಗರ, ಕಲಿಯುವ ಮನಸ್ಸಿಗೆ ಆಧಾರ, ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ. ಪದ್ಯ ಕನ್ನಡಿಗರ ತಾಯಿ. ಬರೆದವರು ರಾಷ್ಟ್ರಕವಿ ಎಂ ಗೋವಿಂದ ಪೈ. ಆರಿಸಿದ ಭಾಗ ಶತಮಾನದ ಮಕ್ಕಳ ಸಾಹಿತ್ಯ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ನಮ್ಮನ್ನು ಆಳುವವಳು ಯಾರು? ಕನ್ನಡಿಗರ ಮಾತೆಯು ನಮ್ಮನ್ನು ಆಳುವವಳಾಗಿದ್ದಾಳೆ. ಲತೆ ಯಾವುದನ್ನೆಲ್ಲ ನೀಡುತ್ತದೆ? ಲತೆಯು ಪತ್ರ, ಪುಷ್ಪಗಳನ್ನು ನೀಡುತ್ತದೆ. ಕನ್ನಡ ತಾಯಿಯ ಬಸಿರ ಹೊನ್ನಗಣಿ ಯಾರು? ವಿದ್ಯಾರಣ್ಯರು ಕನ್ನಡ ತಾಯಿಯ ಬಸಿರ ಹೊನ್ನಗಣಿಯಾಗಿದ್ದಾರೆ. ಕನ್ನಡ ತಾಯಿಯ ಹಾಡನ್ನು ಯಾವುದರಿಂದ ಉಕ್ಕಿಸಬೇಕು? ಹೊಸ ಕಿನ್ನರಿಯಿಂದ ಕನ್ನಡ ತಾಯಿಯ ಹಾಡನ್ನು ಉಕ್ಕಿಸಬೇಕು. ಕನ್ನಡಿಗರ ಪಾಡು ಏನು? ತನ್ನಲ್ಲೇ ಇರುವ ಕಂಪನ್ನು ಅರಿಯದೆ ಅದನ್ನು ಹೊರಗೆಲ್ಲೋ ಹುಡುಕುವುದು ಹಾಗೂ ಮೃಗದ ಪಾಡಾಗಿದೆ ಕನ್ನಡಿಗರದು. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಕನ್ನಡ ನಾಡಿನ ಪ್ರಕೃತಿ ವೈಶಿಷ್ಟ್ಯವೇನು? ಕನ್ನಡ ನಾಡಿನಲ್ಲಿ ಹಣ್ಣು ಕಾಯಿಗಳನ್ನು ಕೊಡುವ ಬಗೆ ಬಗೆಯ ಮರಗಳಿವೆ. ಹೂವು ಎಲೆಗಳನ್ನು ನೀಡುವ ನಾನಾ ಬಳ್ಳಿಗಳಿವೆ. ಪಕ್ಷಿಗಳು, ಪ್ರಾಣಿಗಳು, ಹಾವುಗಳಿವೆ. ನದಿಗಳು, ನಗರಗಳು, ಬೆಟ್ಟ ಗುಡ್ಡಗಳಿವೆ. ಸ್ವರ್ಗವೇ ಭೂಮಿಗೆ ಇಳಿದು ಬಂದಂತಿದೆ. ಇವು ಕನ್ನಡ ನಾಡಿನ ಪ್ರಕೃತಿ ವೈಶಿಷ್ಟ್ಯವಾಗಿದೆ. ಕನ್ನಡದ ಕವಿಶ್ರೇಷ್ಠರ ಹಿರಿಮೆ ಏನು? ಕನ್ನಡ ಸಾಹಿತ್ಯದಲ್ಲಿ ದೊರಕಿರುವ ಮೊಟ್ಟಮೊದಲ ಕೃತಿ ಕವಿರಾಜ ಮಾರ್ಗ. ಅದರ ಕರ್ತೃವಿಗೆ ಆಸರೆಯಿತ್ತವನು ಅಮೋಘ ವರ್ಷ ನೃಪತುಂಗ. ಪಂಪ, ರನ್ನ, ಜನ್ನರು ಕನ್ನಡದ ಕವಿ ರತ್ನತ್ರಯರೆಂದು ಪ್ರಸಿದ್ಧರಾದವರು. ಲಕ್ಷ್ಮೀಶ ಕನ್ನಡದಲ್ಲಿ ಜೈಮಿನಿ ಭಾರತವನ್ನು ವಾರ್ಧಕ ಷಟ್ಪದಿಯಲ್ಲಿ ರಚಿಸಿದ್ದಾನೆ. ಕವಿಚೂತವನ ಚೈತ್ರನೆಂಬ ಬಿರುದು ಗಳಿಸಿದ್ದಾನೆ. ಷಡಕ್ಷರಿ ಕನ್ನಡ ಸಂಸ್ಕೃತಗಳಲ್ಲಿ ಕಾವ್ಯಗಳನ್ನು ರಚಿಸಿ ಉಭಯ ಭಾಷಾ ಕವಿ ಎನಿಸಿದ್ದಾನೆ. ಮುದ್ದಣನನ್ನು ಹೊಸಗನ್ನಡದ ಅರುಣೋದಯದ ಮುಂಗೋಳಿ ಎಂದು ಭಾವಿಸಲಾಗಿದೆ. ಪುರಂದರದಾಸರು ದಾಸ ಸಾಹಿತ್ಯಕ್ಕೆ ವಿಶೇಷ ಕೊಡುಗೆಯನ್ನು ಇತ್ತಿದ್ದಾರೆ. ಇವು ಕನ್ನಡದ ಕವಿಶ್ರೇಷ್ಠರ ಹಿರಿಮೆಯಾಗಿದೆ. ಕವಿ ಕನ್ನಡದ ಹೆಸರನ್ನು ಹೇಗೆ ಹಬ್ಬಿಸಬೇಕೆಂದು ಆಶಿಸುತ್ತಾರೆ? ಕನ್ನಡಿಗರು ಈಗ ಪರಭಾಷೆಯತ್ತ ಆಸಕ್ತರಾಗಿದ್ದಾರೆ. ಕಸ್ತೂರಿ ಕನ್ನಡವನ್ನು ಮರೆಯುತ್ತಿದ್ದಾರೆ. ಕಸ್ತೂರಿಯಂಥ ಕನ್ನಡಕ್ಕೆ ಹೊಸ ಪ್ರಾಣವನ್ನು ಊಡಬೇಕು. ಅದರ ಸೌರಭ ಹೊರಹೊಮ್ಮುವಂತೆ ಮಾಡಬೇಕು. ಹೊಸ ಶಕ್ತಿಯೊಂದಿಗೆ ಅದರ ಸುಗಂಧ ಜಗತ್ತಿನಲ್ಲಿ ಹಬ್ಬುವಂತೆ ಮಾಡಬೇಕು ಎಂದು ಕವಿ ಆಶಿಸುತ್ತಾರೆ.
ಕೊಟ್ಟಿರುವ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿ. ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ ಏಕೆ? ಕನ್ನಡ ತಾಯಿಯೇ ನಮಗೆ ಜನ್ಮವಿತ್ತವಳು. ನಾವು ಮಾಡುವ ತಪ್ಪುಗಳನ್ನೆಲ್ಲ ಅವಳು ಸಹಿಸುತ್ತಾಳೆ. ಪ್ರೀತಿಯಿಂದಲೇ ನಮ್ಮನ್ನು ಸಲಹುತ್ತಾಳೆ. ಅವಳೇ ನಮ್ಮ ಬದುಕೆನಿಸಿದ್ದಾಳೆ. ನಮ್ಮ ದೇಹ, ಮನಸ್ಸು, ಮಾತುಗಳಲ್ಲಿ ತುಂಬಿದ್ದಾಳೆ. ಹೀಗಾಗಿ ಕನ್ನಡ ತಾಯಿಯನ್ನು ಮರೆಯಲಾಗುವುದಿಲ್ಲ. ಕವಿ ಕನ್ನಡ ತಾಯಿಯಲ್ಲಿ ಏನೆಂದು ಕೋರುತ್ತಾನೆ? ಕನ್ನಡಿಗರಲ್ಲಿ ನವ ಚೈತನ್ಯವನ್ನು ಹುಟ್ಟಿಸಿ ಕನ್ನಡ ಭಾಷೆಯ ಸುಗಂಧ ವಿಶ್ವದಲ್ಲೆಲ್ಲ ಹಬ್ಬುವಂತೆ ಮಾಡು. ಕನ್ನಡಿಗರ ಶಕ್ತಿಶಾಲಿಗಳನ್ನಾಗಿ ಮಾಡು. ಎಲ್ಲರೂ ಕನ್ನಡವನ್ನೇ ನುಡಿಯುವಂತೆ ಮಾಡಿ ಕನ್ನಡಿಗರೆಲ್ಲರ ಮನಸ್ಸನ್ನು ಒಂದುಗೂಡಿಸು. ಹೀಗೆ ಕವಿ ಕನ್ನಡ ತಾಯಿಯನ್ನು ಕೋರುತ್ತಾರೆ. ಗೋವಿಂದ ಪೈ ಅವರ ಪ್ರಮುಖ ಕೃತಿಗಳಾವುವು? ಗಿಳಿವಿಂಡು, ಚಿತ್ರಭಾನು, ನಂದಾದೀಪ ಕವನ ಸಂಕಲನಗಳು, ರವೀಂದ್ರನಾಥ ಠಾಕೂರ್, ಅಹಮದ್ ಇಕ್ಬಾಲ್, ಉಮರ್ ಖಯ್ಯಾಮನ ಕೃತಿಗಳು, ನವೀನ ಚಂದ್ರ ಸೇನರ ಕೃಷ್ಣಚರಿತೆ, ಸಿಂಗಾಲ ಸುತ್ತ, ಬೌದ್ಧ ಸೂತ್ರ, ಜಪಾನಿನ ನೋ ನಾಟಕ ಇವುಗಳ ಅನುವಾದ, ಗೊಮ್ಮಟ ಜಿನಸ್ತುತಿ, ವೈಶಾಖ ಮತ್ತು ಗೋಲ್ಗೊಥ, ಹೆಬ್ಬೆರಳು, ಪಾರ್ಶ್ವನಾಥ ತೀರ್ಥಂಕರರ ಚರಿತೆ, ಬಾಹುಬಲಿ, ಗೋಮಟೇಶ್ವರ ಚರಿತೆ, ಭಗವಾನ್ ಬುದ್ಧ ಇವೆಲ್ಲವೂ ಗೋವಿಂದ ಪೈ ಅವರ ಕೃತಿಗಳಾಗಿವೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಕನ್ನಡಿಗರ ತಾಯಿ ಮೊಗ ತೋರಬೇಕೆಂದು ಕವಿ ಏಕೆ ಬಯಸುತ್ತಾರೆ? ಕನ್ನಡಿಗರ ತಾಯಿ ಕನ್ನಡಿಗರ ಜನ್ಮದಾತೆಯಾಗಿದ್ದಾಳೆ. ಅವರ ತಪ್ಪುಗಳನ್ನೆಲ್ಲ ಸಹಿಸಿಕೊಂಡು ಕನ್ನಡಿಗರೆಲ್ಲರನ್ನೂ ಪ್ರೀತಿಯಿಂದ ಸಲಹುತ್ತಾಳೆ. ಕನ್ನಡಿಗರ ಸರ್ವಸ್ವವೂ ಅವಳೇ ಆಗಿದ್ದಾಳೆ. ಆದರೆ ಈಗ ಕನ್ನಡಿಗರು ಕನ್ನಡವನ್ನು ಮರೆಯುತ್ತಿದ್ದಾರೆ. ಅನ್ಯ ಭಾಷೆಯತ್ತ ಹೊರಳುತ್ತಿದ್ದಾರೆ. ಕನ್ನಡ ಭಾಷೆಯ ಸಂಪತ್ತು, ಕನ್ನಡ ನಾಡಿನ ಸಂಪತ್ತು ಕಣ್ಮರೆಯಾಗುತ್ತಿವೆ. ಆದುದರಿಂದ ಕನ್ನಡ ತಾಯಿ ತನ್ನ ಮುಖವನ್ನು ತೋರಿಸಬೇಕು. ಕನ್ನಡಿಗರನ್ನು ಒಂದುಗೂಡಿಸಬೇಕು. ಕನ್ನಡ ಭಾಷೆಯ ನಾಡಿನ ಸಂಪತ್ತಿನ ಅರಿವನ್ನು ಉಂಟು ಮಾಡಬೇಕು. ಕನ್ನಡಿಗರಲ್ಲಿ ಹೊಸ ಶಕ್ತಿಯನ್ನು ಹುಟ್ಟಿಸಿ ಕನ್ನಡದ ಕೀರ್ತಿ ವಿಶ್ವವ್ಯಾಪಿಯಾಗುವಂತೆ ಮಾಡಬೇಕು. ಕನ್ನಡಿಗರೆಲ್ಲರ ನಡೆ, ನುಡಿ, ಆಚಾರ, ವಿಚಾರಗಳಲ್ಲಿ ಕನ್ನಡ ತಾಯಿ ನೆಲೆಸುವಂತಾಗಬೇಕು. ಹೀಗಾಗಬೇಕಾದರೆ ಕನ್ನಡ ತಾಯಿ ತನ್ನ ಮುಖವನ್ನು ತೋರಿಸಬೇಕೆಂದು ಕವಿ ಬಯಸಿದ್ದಾರೆ. ಕನ್ನಡ ನಾಡಿನ ಕವಿ ಹಾಗೂ ಕಲೆಯ ಮಹತ್ವವೇನು ವಿವರಿಸಿ. ಕನ್ನಡ ನಾಡು ವಿದ್ಯಾವಂತರ, ಕವಿಶ್ರೇಷ್ಠರ, ದಾಸವರೇಣ್ಯರ ಚಿನ್ನದ ಗಣಿಯೆನಿಸಿದೆ. ಅಮೋಘ ವರ್ಷ ನೃಪತುಂಗನ ಆಶ್ರಯದಲ್ಲಿ ಕನ್ನಡದ ಮೊದಲ ಕಾವ್ಯ ಲಕ್ಷಣ ಗ್ರಂಥ ಕವಿರಾಜ ಮಾರ್ಗ ರಚಿತವಾಯಿತು. ಆದಿಕವಿ ಪಂಪ ಕವಿಯೂ ಕಲಿಯೂ ಆಗಿದ್ದವನು. ಚಂಪೂ ಮಾರ್ಗ ಪ್ರವರ್ತಕನಾದ ಆತ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯಗಳಂಥ ಮಹಾಕಾವ್ಯಗಳನ್ನು ರಚಿಸಿದ. ಮಹಾಕವಿ ರನ್ನ ಸಾಹಸ ಭೀಮ ವಿಜಯ ಮತ್ತು ಅಜಿತನಾಥ ಪುರಾಣ ತಿಲಕವೆಂಬ ಮಹಾಕಾವ್ಯಗಳನ್ನು ಬರೆದ. ಜನ್ನನ ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣಗಳು ಪ್ರಸಿದ್ಧ ಕೃತಿಗಳಾಗಿವೆ. ಲಕ್ಷ್ಮೀಶ ಕನ್ನಡ ಜೈಮಿನಿ ಭಾರತವನ್ನು ರಚಿಸಿದರೆ, ಉಭಯ ಭಾಷಾ ಕವಿಯಾದ ಷಡಕ್ಷರ ದೇವ, ಶಬರಶಂಕರ ವಿಳಾಸ, ರಾಜಶೇಖರ ವಿಳಾಸದಂಥ ಪ್ರೌಢ ಕಾವ್ಯಗಳ ಕರ್ತೃವಾಗಿದ್ದಾನೆ. ಮುದ್ದಣ ಹೊಸಗನ್ನಡದ ಅರುಣೋದಯದ ಕವಿ. ಶ್ರೀರಾಮಾಶ್ವಮೇಧಂ ಕಾವ್ಯದ ಮನೋರಮೆಯ ವಿಶಿಷ್ಟ ಪಾತ್ರ ರಚನೆಯಿಂದ ಆತ ಸುಪ್ರಸಿದ್ಧನಾಗಿದ್ದಾನೆ. ಪುರಂದರದಾಸರು ಸಾವಿರಾರು ಕೀರ್ತನೆ, ಉಗಾ ಭೋಗಗಳ ಮೂಲಕ
ದಾಸ ಸಾಹಿತ್ಯವನ್ನು ಬೆಳೆಸಿದ್ದಾರೆ. ಅಲ್ಲದೆ ಕರ್ನಾಟಕ ಸಂಗೀತಕ್ಕೆ ಬುನಾದಿಯನ್ನೂ ಅವರು ಹಾಕಿದ್ದಾರೆ. ಇವರಲ್ಲದೆ ಇನ್ನೂ ಅನೇಕ ಕವಿಗಳು, ವಚನಕಾರರು, ದಾಸಶ್ರೇಷ್ಠರು ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಗಳನ್ನು ಇತ್ತಿದ್ದಾರೆ. ಕನ್ನಡ ನಾಡು ಶಿಲ್ಪಕಲೆಗಳ ಬೀಡೂ ಹೌದು. ಹಳೆಯ ಬೀಡು, ಬೇಲೂರುಗಳಲ್ಲಿರುವ ಸುಪ್ರಸಿದ್ಧ ಸುಂದರ ದೇವಾಲಯಗಳು, ಶ್ರವಣಬೆಳಗೊಳ, ಕಾರ್ಕಳಗಳಲ್ಲಿರುವ ಗೊಮ್ಮಟನ ಮೂರ್ತಿಗಳು ಕೆಲವು ಉದಾಹರಣೆಗಳಾಗಿವೆ. ಕನ್ನಡ ನಾಡಿನಲ್ಲಿ ಇಲ್ಲದ ಶಿಲ್ಪ ಬೇರೆಲ್ಲೂ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಇದು ಶಿಲ್ಪಕಲೆಗಳ ನೆಲೆಮನೆಯಾಗಿದೆ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಖಗ ಮೃಗೋರ ಗಾಳಿಯೋ. ರಾಷ್ಟ್ರಕವಿ ಎಂ ಗೋವಿಂದ ಪೈ ಅವರ ಕನ್ನಡಿಗರ ತಾಯಿ ಕವನದಲ್ಲಿ ಈ ಸಾಲು ಬಂದಿದೆ. ಕನ್ನಡ ನಾಡಿನ ಪ್ರಕೃತಿಯನ್ನು ವರ್ಣಿಸುವಾಗ ಕವಿ ಹೀಗೆ ಹೇಳಿದ್ದಾರೆ: ಕನ್ನಡ ನಾಡಿನಲ್ಲಿ ಹಣ್ಣು ಕಾಯಿಗಳನ್ನು ಈಯುವ ಬಗೆ ಬಗೆಯ ಮರಗಳು, ಹೂವು ಎಲೆಗಳನ್ನು ಕೊಡುವ ನಾನಾ ಬಳ್ಳಿಗಳು, ವಿವಿಧ ಜಾತಿಯ ಪಕ್ಷಿಗಳು, ಮೃಗಗಳು, ಉರಗಗಳು, ನದಿ ಪಟ್ಟಣ ಬೆಟ್ಟಗಳೂ ಇವೆ ಎಂದು ವರ್ಣಿಸಿದ್ದಾರೆ. ಈ ನಾಡಿನಲ್ಲಿ ಇಲ್ಲದಿರುವುದೇ ಇಲ್ಲ, ಸ್ವರ್ಗವೇ ಭೂಮಿಗೆ ಇಳಿದು ಬಂದ ಹಾಗಿದೆ ಈ ನಾಡು ಎಂದಿದ್ದಾರೆ. ಕವಿಗೆ ಕನ್ನಡ ನಾಡಿನ ಬಗೆಗೆ ಇರುವ ಮೆಚ್ಚುಗೆಯನ್ನು ನಾವು ಇಲ್ಲಿ ಕಾಣಬಹುದು. ನಿನ್ನ ಕಲ್ಲೇ ನುಡಿಯುವುದಲ್ಲ. ರಾಷ್ಟ್ರಕವಿ ಎಂ ಗೋವಿಂದ ಪೈ ಅವರು ರಚಿಸಿದ ಕನ್ನಡಿಗರ ತಾಯಿ ಕವನದಿಂದ ಈ ಸಾಲನ್ನು ಆಯ್ದುಕೊಳ್ಳಲಾಗಿದೆ. ಕನ್ನಡ ನಾಡಿನ ಶಿಲ್ಪಕಲಾ ವೈಭವವನ್ನು ವಿವರಿಸುತ್ತಾ ಕವಿ ಮೇಲಿನಂತೆ ಹೇಳಿದ್ದಾರೆ: ಹಳೆಯ ಬೀಡು, ಬೇಲೂರಿನ ದೇವಾಲಯಗಳು ಅತಿ ಸುಂದರವಾಗಿರುವಂತೆ ಶ್ರವಣಬೆಳಗೊಳ, ಕಾರ್ಕಳಗಳಲ್ಲಿರುವ ಗೊಮ್ಮಟೇಶ್ವರನ ನಿಂತ ಮೂರ್ತಿಗಳು ಅತ್ಯಂತ ಮನೋಹರವಾಗಿವೆ. ಕನ್ನಡ ನಾಡಿನಲ್ಲಿ ಇಲ್ಲದಿರುವ ಶಿಲ್ಪಕಲೆ ಬೇರೆಲ್ಲೂ ಇಲ್ಲ. ಈ ದೇಗುಲಗಳ ಶಿಲ್ಪಗಳ ಹಿನ್ನೆಲೆಯನ್ನು ಅಲ್ಲಿರುವ ಶಿಲಾಶಾಸನಗಳೇ ವಿವರಿಸುತ್ತಿವೆ ಎಂದು ಕವಿ ಉದ್ಗರಿಸಿದ್ದಾರೆ. ಕನ್ನಡ ನಾಡು ಶಿಲ್ಪಕಲೆಯ ತವರು ಮನೆಯಲ್ಲದೆ ಎಲ್ಲ ಬಗೆಯ ಶಿಲ್ಪಕಲೆಯನ್ನು ಈ ನಾಡಿನಲ್ಲಿ ನೋಡಬಹುದು, ಅವುಗಳ ಹಿನ್ನೆಲೆಯನ್ನು ಅರಿಯಬಹುದು ಎಂದು ಕವಿ ಈ ಮಾತುಗಳ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ನಮ್ಮ ಮನಮನೊಂದೆ ಕಲಸು. ರಾಷ್ಟ್ರಕವಿ ಎಂ ಗೋವಿಂದ ಪೈ ಅವರ ಕನ್ನಡಿಗರ ತಾಯಿ ಕವನದಿಂದ ಈ ಸಾಲನ್ನು ಆರಿಸಲಾಗಿದೆ. ನಮ್ಮ ಮುಂದೆ ಬಂದು ನಿಮ್ಮ ಮುಖವನ್ನು ತೋರಿಸು ಎಂದು ಕವಿ ಕನ್ನಡಿಗರ ತಾಯಿಯನ್ನು ಪ್ರಾರ್ಥಿಸುತ್ತಾ ಅವಳ ಮುಂದೆ ಒಂದು ಬೇಡಿಕೆಯನ್ನಿರಿಸುತ್ತಾರೆ. ಆ ಕೋರಿಕೆಯ ಒಂದು ಭಾಗ ಇದಾಗಿದೆ: ಕನ್ನಡಿಗರಿಗೆ ಶಕ್ತಿಯನ್ನು ಕೊಡು, ಎಲ್ಲರೂ ಕನ್ನಡವನ್ನೇ ಆಡುವಂತಹ ಭಾಗ್ಯವನ್ನು ಮಾಡು, ಆ ಮೂಲಕ ಕನ್ನಡಿಗರೆಲ್ಲರನ್ನೂ ಒಟ್ಟುಗೂಡಿಸು, ಒಗ್ಗಟ್ಟು ಮೂಡಿಸು, ಇದೊಂದೇ ನಿನ್ನಲ್ಲಿ ನನ್ನ ಕೋರಿಕೆ ಎಂದು ಕವಿ ಕನ್ನಡಿಗರ ತಾಯಿಯಲ್ಲಿ ನಿವೇದಿಸಿಕೊಳ್ಳುತ್ತಾರೆ. ಕನ್ನಡಿಗರ ಒಡೆದ ಮನ, ಒಡೆದ ನಾಡು ಒಂದಾಗಬೇಕು, ಕನ್ನಡದ ಕೀರ್ತಿ ಎಲ್ಲೆಡೆ ಹರಡಬೇಕು ಎನ್ನುವ ಕವಿಯ ಸದಾಶಯವಿಲ್ಲಿ ಹೊರಹೊಮ್ಮಿದೆ.